ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್ ಅದರ ರೆಕಾರ್ಡ್ ಮಾಡಿ ಕೊಟ್ರೆ ಆ ನೋವುಗಳು ಕ್ಲಿಯರ್ ಆಗುತ್ತೆ. ಯಾವ್ದೋ ವ್ಯಕ್ತಿ ಇಷ್ಟ ಇಲ್ದ್ರ ಪಿಕ್ಚರ್ ಬಗ್ಗೆ ಹೇಳ್ದಾಗೆ ನೀವು ಹೋಗ್ತೀರಾ ಅಂದ್ರೆ ನಿಮ್ಮದೇ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಿಮ್ಮದೇ ಆತ್ಮಶಕ್ತಿಯನ್ನ ಜಾಗೃತಗೊಳಿಸಿ ಅದನ್ನ ರೆಕಾರ್ಡ್ ಮಾಡಿ ಈ ನೋವು ನನಗೆ ಬೇಡ ಅಂತ ರೆಕಾರ್ಡ್ ಮಾಡಿ ಕೊಟ್ಟಾಗ ಡೈಲಿ ಅದನ್ನ ಕೇಳ್ತಾ ಕೇಳ್ತಾ ಯಾಕೆ ಆ ನೋವಿಂದ ಅವ್ರ ಆಚೆ ಬರೋದಿಲ್ಲ. ಯಾವ ನೋವಿಗೆಲ್ಲ ಈ ಒಂದು ನೋವು ನಿಯಂತ್ರಣ ಟೆಕ್ನಿಕ್ ಅನ್ನ ಉಪಯೋಗಿಸಬಹುದು. ಯಾವ ಒಂದು ಆಪರೇಷನ್ ಮಾಡಿಸ್ಕೊಂಡ್ರು ಮತ್ತೆ ಆ ನೋವು ಅದೇ ತರ ಇರುತ್ತೋ ಅಥವಾ ಡೈಲಿ ಒಂದು ರೊಟೀನ್ ಆಗಿ ಆ ನೋವು ಬರುತ್ತೆ ಅಂದ್ರೆ ಇದು ರೊಟೀನ್ ಆಗಿರುವಂತದ್ದು. ಒಂದ್ ಮಾತ್ರೆ ಇವಾಗ ತಲೆನೋವು ಬರುತ್ತೆ, ಒಂದ್ ಮಾತ್ರೆ ತಗೊಂಡು ವಾಸಿ ಆಗುವಂತದ್ದಲ್ಲ, ಅಂತದಕ್ ಮಾಡ್ಕೊಂಡ್ರೆ ಆಗೋದಿಲ್ಲ. ನೀನ್ ಹಾಸ್ಪಿಟ್ಲ್ಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದ್ರು ಆ ಒಂದ್ 2-3 ಅವರು ನೋವು ಕಮ್ಮಿ ಇರುತ್ತೆ, ಮತ್ತೆ ಆ ನೋವು ಅದೇ ತರ ಮತ್ತೆ ಬರುತ್ತೆ. ಅಂತದಕ್ಕೆ ಮಾಡುವಂಥದ್ದು ಈ ಮಿರರ್ ಟೆಕ್ನಿಕ್ ಅಂತ ಹೇಳಿದ್ರೆ ಏನ್ ಮೇಡಮ್? ಒಂದು ವ್ಯಕ್ತಿ ನಮ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾನೆ, ಅವನ ಕೈ ಬಾಯಿಯನ್ನ ಹೇಗೆ ಹೊಲ್ದಾಕ್ಬೇಕು, ಇಲ್ಲ ಒಂದು ವ್ಯಕ್ತಿಯಿಂದ ನಮ್ಗೇನೋ ತೊಂದರೆ ಆಗ್ತಾ ಇದೆ, ಅವನ ಕೈ ಬಾಯಿ ಎಲ್ಲ ಕಟ್ಟಾಕಿ ಅವನ ಮೈಂಡು ನಮ್ಮ ವಿಷಯದ ಬಗ್ಗೆ ವರ್ಕ್ ಆಗದೆ ಇರ್ತಾರೆ, ಯಾವ ರೀತಿ ಮಾಡ್ಬೇಕು. ತುಂಬಾ ಜನ ಹೇಳ್ತಾರೆ, ನಂಗದ ನಂಗೆ ನೀರ್ ಕುಡ್ದ ಸುಲಭ, ಅದು ಎಕ್ಸಾಮ್ ಹೇಗ್ ಬರ್ದೆ, ನೀರ್ ಕುಡ್ದಂಗ್ ಬರ್ದೆ ಅಂದ್ರೆ ಇದು ಏನಕ್ಕೆ ಅಂದ್ರೆ ಈಗ ಇತ್ತೀಚೆಗೆ ಅದು ಭಾಷೆ ಒಂಥರ ಇರುತ್ತೆ ಅಂತ ಕಮ್ಮಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅಂದ್ರೆ ಒಂದಿದೆ ಅನ್ನೋದನ್ನ ಕೇಳ್ಪಟ್ಟೆ. ಈ ಮಿರರ್ ಟೆಕ್ನಿಕ್ ಅಂತ ಹೇಳಿದ್ರೆ ಏನ್ ಮೇಡಮ್? ಮಿರರ್ ಟೆಕ್ನಿಕ್ ಅಂದ್ರೆ ನಮ್ಮ ಆತ್ಮಶಕ್ತಿಯ ಮುಖಾಂತರ ನೆಗೆಟಿವ್ ಆಗಿರೋದನ್ನ ಪಾಸಿಟಿವ್ ಮಾಡ್ಕೊಡೋಂಥದ್ದು. ನೆಗೆಟಿವ್ ಆಗಿ ನಮ್ಮ ಜೀವನದಲ್ಲಿ ಏನು ಘಟನೆಗಳು ನಡೀತಾ ಇರುತ್ತೋ ಅಥವಾ ನಾವೇನು ವಸ್ತು ತಗೊಳಕ್ ಆಗೋದಿಲ್ವೋ ಅಥವಾ ಯಾವ ಒಂದು ವ್ಯಕ್ತಿಯಿಂದ ನಾವು ಟಾರ್ಚರ್ ಅನ್ನ ಅನುಭವಿಸ್ತಾ ಇದೀವೋ ಅಂತದ್ರಿಂದ ಮುಕ್ತಿಯನ್ನ ಪಡೆಯುವಂಥದ್ದು. ಇದನ್ನ ಯಾವ ಸಮಸ್ಯೆಗಳಿಗೆ ಉಪಯೋಗಿಸಬಹುದು? ಇದನ್ನ ಎಂತ ಸಮಸ್ಯೆಗಳಿಗೆ ಅಂದ್ರೆ ಈಗ ನಾವ್ ಒಂದ್ ಮನೆ ತಗೋಬೇಕು ಅಂತಿರ್ತೀವಿ, ತಗೊಳಕ್ ಆಗ್ತಾ ಇಲ್ಲ, ಒಂದ್ ಕಡೆ ಕೆಲಸ ಮಾಡ್ಬೇಕು ಅಂತಿದೀವಿ, ಮಾಡಕ್ ಆಗ್ತಾ ಇಲ್ಲ, ಅಥವಾ ನಮ್ಗೆ ಹಣಕಾಸಲ್ಲಿ ಒಂದು ಆಫೀಸಿಂದ ಲಾಸ್ ಅನುಭವಿಸ್ತಾ ಇದೀವಿ, ಅದನ್ನ ಮಿರರ್ ಟೆಕ್ನಿಕಲ್ ಮಾಡ್ಕೋಬಹುದು. ಇಲ್ಲ ಒಂದು ವ್ಯಕ್ತಿ ನಮ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾನೆ, ಅವನ ಕೈ ಬಾಯಿಯನ್ನ ಹೇಗೆ ಹೊಲ್ದಾಕ್ಬೇಕು, ಇಲ್ಲ ಒಂದು ವ್ಯಕ್ತಿಯಿಂದ ನಮ್ಗೇನೋ ತೊಂದರೆ ಆಗ್ತಾ ಇದೆ, ಅವನ ಕೈ ಬಾಯಿ ಎಲ್ಲ ಕಟ್ಟಾಕಿ ಅವನ ಮೈಂಡು ನಮ್ಮ ವಿಷಯದ ಬಗ್ಗೆ ವರ್ಕ್ ಆಗದೆ ಇರ್ತಾರೆ, ಯಾವ ರೀತಿ ಮಾಡ್ಬೇಕು. ಅಂದ್ರೆ ನಾವ್ ಏನು ಸಾಧನೆ ಮಾಡಕ್ಕೆ ಕಷ್ಟ ಆಗ್ತಾ ಇದೆಯೋ ಹೌದು, ಅಂದ್ರೆ ನಮ್ಗೆ ಏನು ಜನಗಳಿಂದ ತೊಂದರೆ ಇದೆಯೋ ಆ ತೊಂದರೆಯನ್ನ ನಿವಾರಣೆ ಮಾಡ್ಕೋಬಹುದು. ಮತ್ತೆ ಯಾವ ಕಷ್ಟದಿಂದ ನಾವು ಮಾಡ್ತಾ ಇದ್ರು ನಮ್ಗೆ ರಿಸಲ್ಟ್ ಬರ್ತಾ ಇರೋದಿಲ್ವೋ ಅದನ್ನ ಬರೋ ತರ ನಾವು ಮಾಡ್ಕೋಬಹುದು. ಈಗ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಯಾವ ತರ ಅದು ಇದ್ರಲ್ಲಿ ಸ್ವಲ್ಪ ವಿಭಿನ್ನವಾಗಿ ಇಲ್ಲಿ ಬರುತ್ತೆ. ಈ ಒಂದು ನೀರಿನ ಅಂದ್ರೆ 1 ಲೋಟ ನೀರಿನ ತಂತ್ರ ಅನ್ನೋದು ಒಂದಿದೆ. ಅದನ್ನ ಅಂದ್ರೆ ಕೆಲವೊಂದ್ ಕಡೆ ಅದನ್ನ ಹೇಳ್ಕೊಡ್ತಾರೆ, ನಾನು ನೋಡಿದೆ. ಅದನ್ನ ನೀವು ಕೂಡ ಹೇಳ್ಕೊಡ್ತೀರಾ ಅನ್ನೋದು ಗೊತ್ತಾಯ್ತು. ಸುಮಾರು ಜನರಿಗೆ ಗೊತ್ತಿಲ್ಲ ಈ 1 ಲೋಟ ನೀರಿನ ತಂತ್ರ ಅಂತ ಹೇಳಿದ್ರೆ ಏನು, ಮತ್ತೆ ಅದು ಯಾವ ಸಂದರ್ಭದಲ್ಲಿ ನಾವು ಉಪಯೋಗಿಸಬಹುದು, ಅದರಿಂದ ನಮ್ಗೆ ಏನ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಮೇಡಮ್. ತುಂಬಾ ಜನ ಹೇಳ್ತಾರೆ, ನಂಗದ ನಂಗೆ ನೀರ್ ಕುಡ್ದ ಸುಲಭ, ಅದು ಎಕ್ಸಾಮ್ ಹೇಗ್ ಬರ್ದೆ, ನೀರ್ ಕುಡ್ದಂಗ್ ಬರ್ದೆ ಅಂದ್ರೆ ಇದು ಏನಕ್ಕೆ ಅಂದ್ರೆ ಈಗ ಇತ್ತೀಚೆಗೆ ಅದು ಭಾಷೆ ಒಂಥರ ಇರುತ್ತೆ ಅಂತ ಕಮ್ಮಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅಂದ್ರೆ ತುಂಬಾ ಜನಕ್ಕೆ ಆ ಫೀಲಿಂಗ್ ಇದೆ, ನಾನ್ ನೀರ್ ಕುಡ್ದಂಗ್ ಮಾಡ್ತೀನಿ ಆ ಕೆಲಸನ ಅಂದ್ರೆ ಸುಲಭವಾಗಿ ಮಾಡುವಂಥದ್ದು. ಈಗ ನಮಗೆ ಬಂದಿರುವಂತಹ ಬಂದಿರುವಂತಹ ಕಷ್ಟವನ್ನ, ಬೆಟ್ಟದಷ್ಟು ಬಂದಿರುವಂತಹ ಒಂದು ತೊಂದರೆಯನ್ನ ನೀರು ಕುಡ್ದಷ್ಟು ಸುಲಭವಾಗಿ ನಮ್ಮ ಆತ್ಮಶಕ್ತಿಯ ಮುಖಾಂತರ ಮಾಡಿಸುವಂಥದ್ದು. ಈಗ ಉದಾಹರಣೆಗೆ ಈಗ ನಾವು ಒಂದು ಫೋನ್ ಮಾಡ್ತಾರೆ, ನೋಡು ನಾಳೆ ನಿಗೆ ಇವತ್ತು ನಾಳೆ ಅಷ್ಟೇ ಟೈಮು, ನಾಳಿದ್ದು ಏನಾದ್ರು ನಾನು ಅಮೌಂಟ್ ನನಗೆ ಕೊಟ್ಟಿಲ್ಲ ಅಂದ್ರೆ ನಾಳಿದ್ದು ಬಂದು ನಿಮ್ಮ ಮನೆ ಮುಂದೆ ಇರ್ತೀನಿ. ಅದನ್ನ ಕೇಳಿದವನಿಗೆ ಇದು ಬೆಟ್ಟನೆ, ಏನ್ ಗತಿಯಪ್ಪ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ. ಅಂತಹ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡುವಂಥದ್ದು. ಏನ್ ಮಾಡೋದು, ಒಂದು ಖಾಲಿ ಲೋಟವನ್ನ ತಗೊಳ್ಳೋದು, ಖಾಲಿ ಲೋಟವನ್ನ ತಗೊಂಡು ಆ ಲೋಟದಲ್ಲಿ ನೀರನ್ನ ಕಾಲ್ ಭಾಗನು ಅರ್ಧ ಭಾಗನು ನೀರನ್ನ ತಗೊಳ್ಳೋದು. ನೀರನ್ನ ತಗೊಂಡು ಇದು ರೇಖಿ ಎನರ್ಜಿ ಕೊಟ್ಕೊಳ್ಳೋರಿಗೆ ಕಣ್ಣಲ್ಲಿ ತುಂಬಾ ಶಕ್ತಿ ಇರುತ್ತೆ, ಅಥವಾ ಹಿಪ್ನೋಟಿಸ್ ಕಲ್ತಿರೋರಿಗೆ ತುಂಬಾ ಶಕ್ತಿ ಇರುತ್ತೆ. ಹಿಪ್ನೋಟಿಸ್ ಅನ್ನ ಪ್ರಾಕ್ಟೀಸ್ ಮಾಡುವಂತವ್ರಿಗೆ ಇದೆಲ್ಲ ಆದಷ್ಟು, ಯಾಕೆಂದ್ರೆ ಒಂದು ಎನರ್ಜಿ ಕಣ್ಣಿಂದ ರಿಲೀಸ್ ಆಗುತ್ತೆ. ನಾವು ಒಂದು ಲೋಟದಲ್ಲಿ ನೀರು ತಗೊಂಡು ನಮ್ಮ ಆಜ್ಞಾ ಚಕ್ರದ ಮುಖಾಂತರ ಆ ಗ್ಲಾಸಲ್ಲಿ ನೀರನ್ನ ಈ ತರ ಇಟ್ಕೊಂಡು ಆ ನೀರನ್ನೇ ಕೆಲವು ಸೆಕೆಂಡ್ಗಳ ಕಾಲ ನೋಡುವಂಥದ್ದು. ನೀರನ್ನ ಕೆಲವು ಸೆಕೆಂಡ್ಗಳ ಕಾಲ ನೋಡುವಂಥದ್ದು, ಒಂದ್ 20 ಸೆಕೆಂಡ್ 30 ಸೆಕೆಂಡ್ ಹೀಗೆ ಇಟ್ಕೊಂಡು ನೋಡೋದು. ನೆಲದಲ್ಲ ಸರ್, ನಮ್ಮ ಆಜ್ಞಾ ಚಕ್ರದ ಎದುರುಗಡೆ ಇಟ್ಕೋಬೇಕು, ಕೈಯಲ್ಲಿ ಹಿಡ್ಕೋಬೇಕು, ಇಲ್ಲ ಕೈಯಲ್ಲಿ ಹಿಡ್ಕೊಂಡು ನೋಡುವಂಥದ್ದು. ಅದನ್ನ ನೋಡಿದಾಗ ಆ ಘಟನೆಯನ್ನ ನೆನೆಸ್ಕೋಬೇಕು. ಅವನ್ ಈ ತರ ಅಂದ, ಫೋನ್ ಮಾಡಿದಾಗ ಈ ತರ ಇದ್ ಮಾಡ್ದ, ಈಗ ಅದನ್ನೆಲ್ಲ ಹೇಳ್ಕೋಬೇಕು. ಹೇಳ್ಕೊಂಡು ಅದನ್ನ ನೋಡೋವಾಗ ಮೇಯ್ನ್ ಅಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಂತ್ಕೊಂಡು ಅದನ್ನ ಕೇಳುತ್ತೆ.
ಮೈನು. ಯಾಕೆಂದ್ರೆ ಒಂದು ವ್ಯಕ್ತಿಯ ಯಾವುದೇ ಒಂದು ವ್ಯಕ್ತಿಯ ಸಬ್ ಕಾನ್ಶಿಯಸ್ ಮೈಂಡು 10 ಸೆಕೆಂಡ್ಗೆ ಆಕ್ಟಿವ್ ಆಗುತ್ತೆ. ನೀವು ನಿಂತ್ಕೊಂಡ್ರು ಅಷ್ಟೇ, ನಾನು ಮಾಡಿದ್ರು ಅಷ್ಟೇ 10 ಸೆಕೆಂಡ್ಗೆ ಆಕ್ಟಿವ್ ಆಗುತ್ತೆ. ಅದೇ ನಮಗೆ ಗೊತ್ತಿಲ್ಲ. ಈಗ ನಾನು ಸಬ್ ಕಾನ್ಶಿಯಸ್ ಆಕ್ಟಿವ್ ಆಗಿದೆ, ನಾನು ಇದು ಹೇಳ್ಬೇಕು, ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಹಿಪ್ನೋಟಿಸ್ ಕಲ್ತಿರೋರಿಗೆ ಗೊತ್ತಿರುತ್ತೆ, ಸ್ವಯಂ ಸಂಮೋಹನ ಕಲ್ತಿರೋರಿಗೆ ಗೊತ್ತಿರುತ್ತೆ. ಅದು ನೋಡಿದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಸಂಪೂರ್ಣವಾಗಿ ಆಕ್ಟಿವ್ ಆಗುತ್ತೆ. ಆ ಟೈಮಲ್ಲಿ ನಾವು ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅದನ್ನ ಮೇನ್ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಅದು ಎನರ್ಜಿಯನ್ನ ನಮ್ಮ ಕಣ್ಣು ಮುಖಾಂತರ ಆ ನೀರಿಗೆ ಹೋಗಿ ಅದು ತಲುಪುತ್ತೆ. ತಲುಪಿದಾಗ ಅದನ್ನ ನಾವು ಇಟ್ಕೊಂಡು ಈಗ ನನಗೆ ಬಂದಿರುವಂತ ಸಮಸ್ಯೆ, ಈ ನೀರನ್ನ ಕುಡ್ದಷ್ಟೇ ನನಗೆ ಸುಲಭವಾಗಿ ಪರಿಹಾರ ಆಗ್ಬೇಕಂತ ನೀರನ್ನ ಕುಡಿಯುವಂತಹ ಪದ್ಧತಿ.